ಹಿಂದಿನ ಭಾಗದಲ್ಲಿ ರಚ್ಚು ಮದ್ವೆ ತಯಾರಿ ಎಲ್ಲ ಆಗಿರತ್ತೆ. ಇನ್ನೇನು ಬೆಳಗಾದ್ರೆ ಅವಳ ಮದ್ವೆ. ಆದ್ರೆ ಅಷ್ಟರಲ್ಲಿ ದೀಪಕ್ ತನಗೆ ಮದ್ವೆ ಬೇಡ ಅಂತ ಮದ್ವೆ ಮನೆಯಿಂದ ಓಡ್ ಹೋಗ್ತಾನೆ. ಹೆಣ್ಮಗಳು ಮದ್ವೆ ನಿಂತೋದ್ರೆ ಹೆಣ್ಣಿನ ತಂದೆ ತಾಯಿಗೆ ಅದ್ ಎಷ್ಟು ನೋವಾಗುತ್ತೆ, ಬೇಜಾರಾಗುತ್ತೆ, ಭಯ ಆಗತ್ತೆ. ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಹಾಗೇನೆ ರಚ್ಚು ತಂದೆ ತಾಯಿಗೂ ತುಂಬಾನೇ ಬೇಜಾರಾಗತ್ತೆ. ಅಂಕಿತ್ ಹತ್ರ ಹೋಗಿ ಇರೋ ವಿಷಯನ ಹೇಳ್ತಾರೆ. ಅಂಕಿತ್ ಧೈರ್ಯ ಕೂಡ ಹೇಳ್ತಾನೆ, ನಾನೇ ಹೋಗಿ ಅವನನ್ನ ಕರ್ಕೊಂಡ್ ಬರ್ತೀನಿ, ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ. ಆದ್ರೂ ಹೇಗ್ ನಂಬಿಕೆ ಬರತ್ತೆ? ರಚ್ಚು ತಂದೆ ತಾಯಿ ತುಂಬಾನೇ ಗಾಬರಿ ಆಗಿರ್ತಾರೆ. ಜೀವನೇ ಕಳ್ಕೊತೀವಿ ಅನ್ನೋ ಮಾತೆಲ್ಲ ಹೇಳ್ತಾ ಇರ್ತಾರೆ. ಅವ್ರ ಮಾತನ್ನ ಕೇಳಿ ಅಂಕಿತ್ಗೆ ತುಂಬಾನೇ ಬೇಜಾರು ಆಗತ್ತೆ. ಹಾಗಾಗಿ ನೀವು ಹಾಗೆಲ್ಲ ಮಾಡಬೇಡಿ, ನಾನು ಅವನನ್ನ ಹುಡ್ಕೊಂಡು ಬರ್ತೀನಿ, ಅವನನ್ನ ಹುಡ್ಕೊಂಡು ಬರೋದಕ್ಕಾಗಿಲ್ಲ ಅಂದ್ರೆ ನಾನೇ ತಾಳಿ ಕಟ್ತೀನಿ ಅಂತ ಮಾತು ಕೊಡ್ತಾನೆ. ಹಾಗಾದ್ರೆ ಅಂಕಿತ್ ದೀಪಕ್ನ ಹುಡ್ಕೊಂಡು ಬರ್ತಾನ? ಹುಡ್ಕೊಂಡು ಬರೋದಕ್ಕಾಗಿಲ್ಲ ಅಂದ್ರೆ ರಚ್ಚುಗೆ ಅವನೇ ತಾಳಿ ಕಟ್ತಾನ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ, ನಿನಗೆ ನಾನು ಸಾರಿ ಸಾರಿ ಹೇಳ್ದೆ, ಈ ಮದ್ವೆ ಎಲ್ಲ ಇಷ್ಟು ಬೇಗ ಬೇಡ, ಇನ್ನು ಸ್ವಲ್ಪ ದಿನ ಹೋಗ್ಲಿ ಅಂತ. ಆದ್ರೆ ನೀವು ಒಳ್ಳೆ ಸಂಬಂಧ, ಹುಡುಗ ಒಳ್ಳೆಯವನು, ರಿಚ್ ಇದ್ದಾನೆ ಅಂತ ನನ್ ಮದ್ವೆ ತಯಾರಿ ಮಾಡಿದ್ರಿ. ಇವಾಗ ನೋಡಿ ಅವನಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಈ ರಾತ್ರಿಲಿ ಮದ್ವೆ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ನಾಳೆ ಬೆಳಗಾದ್ರೆ ಮದ್ವೆ. ನೋಡ್ದವರೆಲ್ಲ ಏನ್ ಅನ್ಕೊಳ್ಳಲ್ಲ? ನನ್ ಮಾನ ಮರ್ಯಾದೆ ಎಲ್ಲ ಹರಾಜ್ ಮಾಡ್ತಿದ್ದೀರಾ, ಜೊತೆಗೆ ನಿಮ್ದನ್ನು ಕಳ್ಕೊತಿದ್ದೀರಾ. ಅಯ್ಯೋ ಮಗಳೇ, ಇದೇನಮ್ಮ ಹೀಗೆ ಮಾತಾಡ್ತಿದ್ಯಾ? ಇದ್ರಲ್ಲಿ ನಮ್ದೇನಮ್ಮ ತಪ್ಪಿದೆ? ಎಲ್ಲ ತಂದೆ ತಾಯಿ ಹಾಗೆ ನನ್ನ ಮಗಳಿಗೂ ಒಳ್ಳೆ ಸಂಬಂಧ ಬರಬೇಕು, ಅವಳ ಜೀವನ ಮುಂದೆ ಸುಖವಾಗಿರ್ಬೇಕು, ನಮಗೆ ಸಿಗೋ ಅಳಿಯ ಮಗನ ಹಾಗೆ ಮನೇನ ನಿಭಾಯಿಸ್ಬೇಕು ಅಂತೆಲ್ಲ ಆಸೆ ಇರಲ್ವಾ ಹೇಳೋ? ದೀಪಕ್ ಒಳ್ಳೆ ಹುಡುಗ ಅಂತ ಎಲ್ಲರೂ ಹೇಳಿದ್ದಕ್ಕೇನೆ ನಾವು ನಮ್ಮ ಮಗಳ ಜೀವನ ಮುಂದೆ ಚೆನ್ನಾಗಿರತ್ತೆ, ಸುಖವಾಗಿರತ್ತೆ ಅಂತ ಯೋಚನೆ ಮಾಡಿ ಈ ಮದುವೆ ತಯಾರಿ ಮಾಡಿದ್ವಿ. ಆದರೆ ಅವನು ದಿಢೀರಂತ ಇಂಥ ಶಾಕಿಂಗ್ ನ್ಯೂಸ್ ಕೊಡ್ತಾನೆ ಅಂತ ನಮ್ಗೇನು ಕನ್ಸ ಹೇಳೋ? ನಿನ್ನೆವರೆಗೂ ಇವತ್ತು ನಾವು ಬಂದ ಮೇಲೂ ಚೆನ್ನಾಗೇ ಇದ್ದವನು ನನ್ನ ಹತ್ರ ಮಾತಾಡಿದ್ದಾನೆ, ಅವನ ಬಾಸ್ನ ಪರಿಚಯ ಕೂಡ ಮಾಡಿಸಿದ್ದಾನೆ. ಅಷ್ಟು ಚೆನ್ನಾಗಿರೋನು ಇದ್ದಕ್ಕಿದ್ದಾಗೆ ಮದುವೆ ಮನೆ ಬೇಡ ಅಂತ ಮದುವೆ ಮನೆ ಬಿಟ್ಟು ಹೋಗ್ತಾನೆ ಅಂದರೆ ಹೇಗಮ್ಮ ನಾವೇನು ಊಹೆ ಮಾಡ್ಕೊಂಡಿರೋದಕ್ಕಾಗತ್ತಾ ಹೀಗೆಲ್ಲ ಮಾಡ್ತಾನೆ ಅಂತ? ಹೌದು ಕಣೆ ರಚ್ಚು, ಅಳಿಯಂದ್ರು ತುಂಬಾ ಒಳ್ಳೆಯವರು. ಯಾಕೆ ಹೀಗ್ ಮಾಡಿದ್ರು ನನ್ಗಂತೂ ಗೊತ್ತೇ ಆಗ್ತಿಲ್ಲ. ಅಲ್ಲ, ಅವರು ಬೇರೆ ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ರೆ ನಿನ್ನನ್ ಯಾಕೆ ಒಪ್ಕೊಳ್ತಾರೆ ಹೇಳು? ಆದ್ರೂನು ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡು ಇಲ್ಲಿವರೆಗೂ ಬಂದು ಹೀಗ್ ಸಡನ್ ಆಗಿ ಇಂಥ ನಿರ್ಧಾರ ತಗೊಂಡು ಮದ್ವೆ ಮನೆ ಬಿಟ್ಟು ಹೋಗ್ತಾರೆ ಅಂತ ನಮ್ಗೇನ್ ಕನ್ಸ್ ಬಿದ್ದಿರತ್ತಾ? ಏನೋ ಹಾಳ್ ಗ್ರಾಚಾರ ಕಣೆ. ಹಾಳ್ ಗ್ರಾಚಾರ ಅಂತೆ, ಹಾಳ್ ಗ್ರಾಚಾರ. ನಿನ್ ತಲೆ. ಅಮ್ಮ, ಹೀಗ್ ಮದ್ವೆ ನಿಂತೋಗಿದೆ, ಮದ್ವೆ ಮುಹೂರ್ತಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತಿರುವಾಗ್ಲೇ ಗಂಡು ಮದ್ವೆ ಮನೆ ಬಿಟ್ಟು ಓಡೋಗಿದ್ದಾನೆ ಅಂತ ನನ್ನ ಫ್ರೆಂಡ್ಸಿಗೆ, ಊರು ಮನೆಯವರಿಗೆ, ನೆಂಟ್ರ ದಿಸ್ಟ್ರಿಗೆಲ್ಲ ಗೊತ್ತಾದ್ರೆ ಹೇಗೆಲ್ಲ ಆಡ್ಕೋತಾರೆ ಗೊತ್ತಾ ನಿನಗೆ? ಎಲ್ಲ ಗೊತ್ತಿದ್ದು ಯಾಕಮ್ಮ ನನ್ನ ತಲೆ ಮೇಲೆ ಕಲ್ಚಪ್ಡಿ ಹೇಳಿದ್ರಿ ನೀವು? ಛೇ, ಆ ದೀಪಕ್ ಮೊದ್ಲೇ ಹೇಳಿದಿದ್ರೆ ನಾನೇ ಈ ಮದ್ವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಿದ್ದೆ. ಅವನು ಮದ್ವೆವರೆಗೂ ಬಂದು ಇನ್ನೇನ್ ನಾಳೆ ಮುಹೂರ್ತ ಇರುವಾಗ ಇವತ್ ರಾತ್ರಿ ಗಂಟು ಮುಟ್ಟೆ ಕಟ್ಕೊಂಡು ಯಾವ ಜೊತೆನೆ ಓಡೋಗಿದ್ದಾನೆ. ಅವನಿಗೂ ಬುದ್ಧಿ ಇಲ್ಲ. ಇವಾಗ ನನ್ನ ಫ್ರೆಂಡ್ಸ್ ಎದುರಿಗೆ, ಫ್ಯಾಮಿಲಿ ಎದುರಿಗೆ ತಲೆ ಎತ್ಕೊಂಡು ತಿರ್ಗೋ ಹಾಗಿದ್ಯಾ? ನನ್ ಮರ್ಯಾದೆ ಅಂತೂ ಹೋಯ್ತು. ಅದ್ರ ಜೊತೆಗೆ ನೀವಿಬ್ರು ಇಷ್ಟ ದಿನ ಕಷ್ಟಪಟ್ಟು ಉಳ್ಸ್ಕೊಂಡ್ ಬಂದಿರೋ ಮರ್ಯಾದೆ, ಮಾನ ಎಲ್ಲ ಹೋಯ್ತಲ್ಲ. ನೀವು ತಲೆ ತಗ್ಗಿಸ್ಬೇಕಿವಾಗ. ಮಗಳೇ, ನೀನು ಜಾಸ್ತಿ ಯೋಚನೆ ಮಾಡಬೇಡ. ಅಂಕಿತ್ ಇದಾನಲ್ಲ, ಅವನು ದೀಪಕ್ನ ಹುಡ್ಕೊಂಡು ಬರ್ತೀನಿ, ಅವನಿಗೆ ಬುದ್ಧಿ ಹೇಳಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಏನಪ್ಪ ಹೇಳ್ತಿದ್ಯಾ? ಅವನಿಗೆ ನಾನೇ ಇಷ್ಟ ಇಲ್ಲ, ಈ ಮದ್ವೆನೇ ಇಷ್ಟ ಇಲ್ಲ, ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿರೋನು. ಅವನು ಇವ್ರು ಹೋಗ್ ಕರ್ದ್ ಕೂಡ್ಲೇನೆ ವಾಪಸ್ ಬಂದ್ಬಿಡ್ತಾನ? ಅಲ್ಲ, ಹುಡ್ಕೊಂಡ್ ಬರಕ್ ಹೋಗೋದಕ್ಕೂ ಅವನ್ ಎಲ್ಲಿದ್ದಾನೋ ಯಾರಿಗ್ ಗೊತ್ತು? ಇವ್ರಿಗೇನ್ ಸಿಕ್ಬಿಡ್ತಾನ? ಮಗಳೇ, ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ನಾನು ಹಾಗೆ ಅಂದ್ಕೊಂಡೆ, ಅವನೇನಾದ್ರೂ ಒಪ್ಪಿಲ್ಲ ಅಂದ್ರೆ, ಇವ್ರಿಗೆ ಸಿಕ್ಕಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತಲ್ಲ, ನನ್ನ ಮಗಳು ಮದುವೆ ನಿಂತೋಗುತ್ತಲ್ಲ ಅಂತ ಯೋಚನೆ ಮಾಡಿದೆ. ಆದರೆ ಅಂಕಿತ್ತು ಅವನೇ ಹೇಳಿದ್ದಾನೆ, ದೀಪಕ್ ಎಲ್ಲಾದ್ರೂ ಸಿಕ್ಕಿಲ್ಲ ಅಂದ್ರೆ, ನನ್ನ ಕೈಯಲ್ಲಿ ಅವ್ನು ವಾಪಸ್ ಕರ್ಕೊಂಡು ಬರೋದಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಹೋಗೋಕ್ಕಂತೂ ಬಿಡಲ್ಲ, ನಿಮ್ಮ ಮಗಳು ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ ಅಂತ. ಏನು? ಅಂಕಿತ್ ನನ್ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ರಾ? ಹೌದು ಮಗಳೇ, ಅಂಕಿತ್ತು ಒಂದ್ಸಾರಿ ಮಾತು ಕೊಟ್ರೆ ಅವ್ನು ಯಾವತ್ತೂ ಆ ಮಾತನ್ನ ತಪ್ಪಲ್ಲ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಇವತ್ತು ದೀಪಕ್ ಬಂದಿಲ್ಲ ಅಂದ್ರೆ ನಾಳೆ ನಿನ್ ಮದ್ವೆ ಅಂಕಿತ್ ಜೊತೆನೆ ನಡೆಯೋದು. ನೀನು ಏನು ಗಾಬರಿ ಆಗ್ಬೇಡ, ನಿನ್ ಮದ್ವೆನೂ ನಿಂತೋಗಲ್ಲ, ನಮ್ಮ ಮನೆ ಮರ್ಯಾದೆನೂ ಹೋಗಲ್ಲ. ಅಂಕಿತ್ ಎಲ್ಲಾನು ಕಾಪಾಡ್ತಾನೆ. ಅರೆರೆ, ಏನಾಯ್ತು? ಎಲ್ರೂ ತುಂಬಾ ಡೀಪ್ ಆಗಿ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅದು ಅದು ಸುಭಿಕ್ಷಾ. ಅದೇನಿಲ್ಲಮ್ಮ ಸುಭಿಕ್ಷಾ, ನಾಳೆ ಆದ್ರೆ ನನ್ ಮಗಳ ಮದ್ವೆ ಅಲ್ವಾ? ಇಷ್ಟು ದಿನ ನನ್ ಜೊತೆ
ನನ್ನ ಮನೇಲಿ ಪಟ್ಪಟ ಅಂತ ಓಡಾಡ್ಕೊಂಡಿದ್ದೋಳು. ನಾಳೆಯಿಂದ ಇರಲ್ವಲ್ಲ, ಗಂಡನ ಮನೆಗೆ ಹೋಗ್ತಾಳಲ್ಲ, ಅದೇ ಬೇಜಾರಲ್ಲಿ ಎಲ್ಲ ಮಾತಾಡ್ತಾ ನಿಂತಿದ್ವಿ ಅಷ್ಟೆ. ಸರಿ ಸರಿ, ನಾಳೆ ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು, ಮುಹೂರ್ತದ ಟೈಮ್ ಬೇರೆ ಬೇಗ ಇದೆ. ನೀವಿಬ್ರು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಆಯ್ತಾ? ನೋಡು ರಚ್ಚು, ಆಗಿರೋ ಅವಂತ್ರನೇ ಸಾಕು. ಈ ವಿಷಯ ಈ ಮದ್ವೆ ಮನೇಲಿ ಯಾರಿಗೂ ಗೊತ್ತಿಲ್ಲ. ನನಗೆ, ನಿನಗೆ, ನಿನ್ನ ಅಪ್ಪಂಗೆ, ಅದು ಬಿಟ್ರೆ ಅಂಕಿತ್ಗೆ. ನೀನು ಎಲ್ರ ಹತ್ರ ಹೇಳಿ ಡಂಗೂರ ಸಾರ್ಬೇಡ. ಸುಮ್ಮನೆ ಇವಾಗ ಹೋಗಿ ಮಲ್ಕೋ. ನಾಳೆ ಅಷ್ಟರಲ್ಲಿ ಅಂಕಿತ್ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾನೆ. ಅವ್ರು ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಅಂಕಿತ್ ಹೇಗೋ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ, ಮದುವೆ ಆಗೇ ಆಗ್ತಾನೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡು. ಸುಭಿಕ್ಷನಿಗೆ ಮದುಮಗ ಮದುವೆ ಮನೆ ಬಿಟ್ಟು ಓಡೋಗಿದ್ದಾನೆ ಅನ್ನೋ ವಿಷಯನೇ ಗೊತ್ತಿರಲ್ಲ. ಅದು ಅಲ್ದೇನೆ ರಚ್ಚು ತಂದೆ ತಾಯಿನೋ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರೊಂದು 4 ಜನಕ್ಕೆ ಮಾತ್ರನೇ ಗೊತ್ತು ಮಾಡಿರ್ತಾರೆ. ಅರೆ, ಹಾಯ್ ರಮಣ್, ನೀನೇನಿರ್ಲಿ? ಹಾ ಸುಭಿಕ್ಷಾ, ರಚ್ಚು ಮದುವೆ ಅಲ್ವಾ, ಹಾಗಾಗಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಫ್ ಯು ಡೋಂಟ್ ಮೈ, ರಚ್ಚುನ ಇಲ್ಲಿ ಸ್ವಲ್ಪ ಬರೋದಕ್ಕೆ ಹೇಳ್ತೀಯಾ? ಮೊದಲೇ ಅವ್ರ ಅಪ್ಪಂಗೆ ನನ್ನ ಕಂಡ್ರೆ ಆಗಲ್ಲ, ಹಾಗಾಗಿ ನಾನು ಇಲ್ಲೇ ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಬರೋದಕ್ಕೆ ಹೇಳ್ತೀಯಾ? ಅಯ್ಯೋ, ಅದಕ್ಕೇನಂತೆ, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಾ? ಇರು, ನಾನೇ ಹೋಗಿ ಅವಳನ್ನ ಇಲ್ಲಿ ಬರೋದಕ್ಕೆ ಹೇಳ್ತೀನಿ, ಮಾತಾಡುವಂತೆ. ಏನಪ್ಪ ಅಂಕಿತ್, ನೀನು ಹೇಳ್ದಾಗೆ, ನನಗೆ ಮಾತು ಕೊಟ್ಟಾಗೆ ದೀಪಕ್ನ ಹುಡುಕಿ ಕರ್ಕೊಂಡು ಬಂದಿದ್ಯಾ ತಾನೆ? ನನ್ನ ಮಗಳ ಮದುವೆ ನಡೆಯತ್ತೆ ತಾನೆ? ಎಲ್ರ ಮುಂದೆ ನಾನು ತಲೆ ತಗ್ಸೋ ಪರಿಸ್ಥಿತಿ ಬರಲ್ಲ ತಾನೆ? ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಎಲ್ಲ ಕಡೆ ದೀಪಕ್ನ ಹುಡುಕ್ಸ್ತಿದ್ದೀನಿ, ಆದರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನೊಬ್ಬನೇ ವಾಪಸ್ ಬರಬೇಕಾಯ್ತು. ಅಯ್ಯೋ, ಇದೇನಪ್ಪ ಹೇಳ್ತಿದ್ಯಾ ನೀನು? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಹೂರ್ತ, ತಾಳಿ ಕಟ್ಟೋ ಸಮಯ ಬಂದಮೇಲೂ ನೀನು ಹೀಗೆ ಹೇಳ್ತಿದ್ಯಲ್ಲ? ಅಲ್ಲಪ್ಪ, ಎಲ್ರಿಗೂ ಗೊತ್ತಾದರೆ ಏನು ಮಾಡೋದು? ನೋಡಿ, ನೀವು ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳು ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ. ನಾನು ಮಾತು ಕೊಟ್ಟಿರೋ ಹಾಗೆ ಮಾತನ್ನ ನೆರವೇರಿಸ್ತೀನಿ. ನೀವು ಮುಂದಿನ ತಯಾರಿ ಮಾಡ್ಕೊಳ್ಳಿ. ಸರಿ ಕಣಪ್ಪ, ನೀನು ಇಷ್ಟು ಧೈರ್ಯ ಹೇಳಿದ್ಯಲ್ಲ, ನಮ್ಗದೇ ಸಂತೋಷ. ಸರಿ, ನೀನು ಹೋಗಿ ರೆಡಿಯಾಗೋ. ಬಟ್ಟೆ ಎಲ್ಲ ಕೋಣೆಲ್ಲೇ ಇಟ್ಟಿದ್ದೀವಿ. ನಾವು ನಮ್ಮ ಹುಡುಗಿನ ತಯಾರು ಮಾಡಿಕೊಂಡು ಮಂಟಪಕ್ಕೆ ಕರ್ಕೊಂಡು ಬರ್ತೀವಿ. ಇನ್ನೇನು ಎಲ್ಲರೂ ಬರೋ ಹೊತ್ತಾಯ್ತು. ಸರಿಯಪ್ಪ, ನೀನು ಹೋಗಿರು. ರೀ, ಇನ್ನೇನ್ ಮುಹೂರ್ತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದೆ. ರಚ್ಚುನೇನೋ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅನ್ಸುತ್ತೆ. ಮೊದಲೇ ಅವಳು ನೋಡೋದಕ್ಕೆ ಚಂದ, ಬೆಳ್ಳುಗೆ, ಸ್ವಲ್ಪ ತೆಳ್ಳುಗೆ, ಗುಂಡುಗೆ, ಒಂಥರ ಚಂದ ಇದ್ದಾಳೆ ನೋಡೋದಕ್ಕೆ. ಇನ್ನ ಸೀರೆ ಎಲ್ಲ ಉಟ್ಟು ಮೇಕಪ್ ಎಲ್ಲ ಮಾಡಿಸಿ ಮುಗ್ಗಿನ ಜಡೆ ಎಲ್ಲ ಹಾಕಿದ್ರೆ ನೋಡೋದಕ್ಕೆ ಲಕ್ಷ್ಮಿ ನೋಡ್ದಂಗೆ ಆಗುತ್ತೆ ಅನ್ಸುತ್ತೆ. ದೇವ್ರೇ ಭೂಮಿಗೆ ಬಂದಿರ್ತಾನೆ ಆ ಥರ ಕಾಣ್ತಿರ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮದುವೆ ಆಗಿ ಹುಡುಗಿ ಗಂಡನ ಮನೆಗೆ ಹೋಗೇ ಬಿಡ್ತಾಳೆ. ಪಾಪ, ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗುತ್ತೋ ಏನೋ. ಇಷ್ಟು ದಿನ ಓಡಾಡ್ಕೊಂಡಿದ್ದಿದ್ದ ಮಗಳು ತಕ್ಷಣ ಹೊರಟೋದ್ರೆ ಮನೇಲೆಲ್ಲ ಬೇಜಾರಲ್ವೇನ್ರಿ? ಹೌದು ಕಣೆ ಸುಮತಿ, ಇನ್ನೊಂದು ಸ್ವಲ್ಪ ಟೈಮ್ಗೆ ನಮ್ಮ ಮಗಳಿಗೂ ಹೀಗೆ ಮದುವೆ ಮಾಡಿ ಕಳಿಸ್ಬೇಕು. ಅವಳು ಗಂಡನ ಮನೆಗೆ ಹೋದ್ಮೇಲೆ ನಮಗೂ ಎಲ್ಲ ಬೇಜಾರಾಗುತ್ತೆ. ಮನೆ ಎಲ್ಲ ಖಾಲಿ 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 ಅನ್ಸುತ್ತೆ. ನನ್ನ ಮಗಳು ಮದುವೆಗೆ ಒಂದು ಒಪ್ಕೊಂಡ್ಬಿಟ್ರೆ, ಅದ್ದೂರಿಯಾಗಿ ಮದುವೆ ಮಾಡಿದ್ರೆ ಅದೇ ಖುಷಿ ಕಣೆ ನನಗೆ. ಬೇರೆ ಯಾವ ಆಸೆನೂ ಇಲ್ಲ ನೋಡು. ನನ್ನ ಮಗಳಿಗೆ ಒಂದು ಒಳ್ಳೆ ಹುಡುಗನ ಹುಡುಕಿ ಅದ್ದೂರಿಯಾಗಿ ಮದುವೆ ಮಾಡಬೇಕು, ಅಷ್ಟೇ ಆಸೆ ಇರೋದು. ಆ ಕಡೆ ರಚ್ಚು ಮದುವೆ ತಯಾರಿ ಆಗ್ತಾ ಇದ್ರೆ ಇಲ್ಲಿ ಸುಭಿಕ್ಷನ್ ಮನೆಯಲ್ಲಿ ತಂದೆ ತಾಯಿ ಸುಮತಿ ಮತ್ತೆ ರಮೇಶ್ ಸುಭಿಕ್ಷನ್ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಾ ಹೆಣ್ಮಕ್ಳು ತಂದೆ ತಾಯಿನೂ ಹೀಗೆ ಅಲ್ವಾ? ಯಾರ್ದಾರು ಮದ್ವೆಗೆ ಹೋದ್ರೆ ಆ ಮದ್ವೆನ ನೋಡಿ ನಮ್ಮ ಮಕ್ಳನ್ನು ಹೀಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಕನ್ಸ್ ಕಟ್ತಾರೆ. ಅದೇ ತರನೇ ಸುಮತಿ ಮತ್ತೆ ರಮೇಶ್ ಕೂಡ ಕನ್ಸ್ ಕಟ್ಟಿರ್ತಾರೆ. ಮುಹೂರ್ತ ಟೈಮ್ ಹತ್ರ ಬರುತ್ತೆ. ಅಂಕಿತ್ ತನಿಗೆ ಮದ್ವೆ ಇಷ್ಟ ಇಲ್ಲದಿದ್ರು ರಚ್ಚು ಫ್ಯಾಮಿಲಿ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ರಚ್ಚುನ ಮದ್ವೆ ಆಗೋದಕ್ಕೆ ತಯಾರಾಗಿ ಮಂಟಪದಲ್ಲೂ ನಿಂತ್ಕೊಳ್ತಾನೆ. ಪುರೋಹಿತರು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಸುಭಿಕ್ಷಾ ಬಂದು ಇಷ್ಟು ದಿನ ಆದ್ರೂ ಕೂಡ ರಚ್ಚು ಹುಡುಗ ಯಾರು ಅನ್ನೋದನ್ನ ನೋಡೇ ಇರೋದಿಲ್ಲ. ಮಂಟಪದಲ್ಲಿರೋನು ದೀಪಕ್ ಅಂತಾನೆ ಅವಳು ತಿಳ್ಕೊಂಡಿರ್ತಾಳೆ. ಇಡೀ ಮದ್ವೆ ಮನೆಯಲ್ಲಿ ಸುಭಿಕ್ಷನಿಗೆ ಬಿಟ್ಟು ಮಿಕ್ಕಿರೋ ಎಲ್ರಿಗೂ ಅವನು ಅಂಕಿತ್, ದೀಪಕ್ ಬದಲಾಗಿ ಅಂಕಿತ್ ಇದ್ದಾನೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದು ಅಲ್ಲದೆ ಅಂಕಿತ್ ದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿ ಓನರ್ ಆಗಿರೋದ್ರಿಂದ ಮೀಡಿಯಾಗೂ ಕೂಡ ಗೊತ್ತಾಗಿರತ್ತೆ. ಮೀಡಿಯಾದವ್ರು ಕೂಡ ಇವ್ರ ಮದ್ವೆನ ದೊಡ್ಡ ಪಬ್ಲಿಸಿಟಿ ಮಾಡಬೇಕು ಅಂತಾನೆ ಕಾಯ್ತಾ ಇರ್ತಾರೆ. ನೋಡಿ ಅಮ್ಮ, ಯಾರಾದರೂ ಹೋಗಿ ಮದುವೆ ಹೆಣ್ಣನ್ನ ಮಂಟಪಕ್ಕೆ ಕರ್ಕೊಂಡು ಬರ್ತೀರಾ? ಸುಭಿಕ್ಷಾ, ಹೋಗಮ್ಮ, ಹೋಗಿ ರಚ್ಚುನ ಮಂಟಪಕ್ಕೆ ಕರ್ಕೊಂಡು ಬಾ.
ಅಯ್ಯಯ್ಯೋ, ಇನ್ನೆಲ್ಲಣ್ಣ ನಿನ್ ಮಗಳು ಮಂಟಪಕ್ ಬರೋದು? ನಿನ್ ಮಗಳನ್ನ ಆ ರಮಣ್ ಜೊತೆಗೆ ಕಳ್ಸ್ಕೊಟ್ಟಿದ್ದಾಳಲ್ಲ ಈ ಸುಭಿಕ್ಷಾ. ದೀಪಕ್ ಮದ್ವೆ ಬೇಡ ಅಂತ ಓಡೋದ್ಮೇಲೂ ದೇವ್ರ ದಯೆಯಿಂದ ಅಂಕಿತ್ ಜೊತೆ ತನ್ನ ಮಗಳು ಮದ್ವೆ ಆಗ್ತಿದ್ಯಲ್ಲ ಅಂತ ರಚ್ಚು ತಂದೆ ತಾಯಿ ಸ್ವಲ್ಪ ಸಮಾಧಾನ ಆಗಿರ್ತಾರೆ. ಆದ್ರೆ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ರಚ್ಚು ಕೂಡ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾಗಿ ಎಲ್ರಿಗೂ ಒಂದ್ಸರಿ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ. ಎಲ್ಲ ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಈ ಟ್ವಿಸ್ಟ್ ಏನು? ಹಾಗಾದ್ರೆ ಮುಂದೆ ಏನಾಗತ್ತೆ? ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಗಣೇಶ್ ಹಾಗೆ ತೇಜಸ್ ಅವರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ಆದ್ರೆ ಕಮೆಂಟ್ ಯಾರು ಮಾಡಿರೋದು ಅನ್ನೋ ಮೆನ್ಷನ್ ಮಾಡಿರಲಿಲ್ಲ, ಸಾರಿ. ಹಾಯ್ ಗಣೇಶ್, ಹಾಯ್ ತೇಜಸ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.